ಬಂದ್ರೆ ಹಾಲು. ಓಕೆ. ಹಂಗೆ ಹಿಂಗೋದ್ರೆ ಕಿಚನ್ ಡಿಪಾರ್ಟ್ಮೆಂಟ್, ಅಡಿಗೆ ಮನೆ, ಪೂಜಾ ರೂಮ್ ಡಿವೈಡ್ ಆಗುತ್ತೆ. ಹಿಂಗೆ ಮತ್ತೆ ಫರ್ದರ್ ಬರ್ತಾ ಇದ್ರೆ ಈಸಿಲಿ ಕುಕಿಂಗ್ ಮಾಡ್ಕೋಬಹುದು. ಲೇಡೀಸ್ಗೆ ಮೇಜರ್ ಪಾಯಿಂಟ್ ಇದು. ಸಿಟಿ ಒಳಗಡೆ ತುಂಬಾ ಪ್ರೈಸ್ ರೈಸ್ ಆಗೋಯ್ತು, ಜನಕ್ಕೆ ಬೇರೆ ಆಪ್ಷನ್ ಇಲ್ಲ, ಔಟ್ಸ್ಕಟ್ಟಿಗೆ ಬರಲೇಬೇಕು. ಇಲ್ಲಿ ಹಂಗಲ್ಲ, ಮನೆ ಕಟ್ಲಿಕ್ಕೆ ಅವ್ನು ಹೊಲ ಮಾರರು ಮನೆ ಕಟ್ಟ ಬ್ರಿಕ್ ಯೂಸ್ ಮಾಡೋದ್ರಿಂದ ಏನಾದ್ರು ಕೂಲ್ ಇರುತ್ತಾ? ಖಂಡಿತ. ಈ ಪಾಯಿಂಟ್ ಬಂದಿರೋದ್ರಿಂದ ಸೀತ್ರು ಸಿಗ್ಲಿ ಅಂತೇಳಿ ಈ ತರ ಸ್ಟ್ರೈಪ್ಸ್ ಕೊಟ್ಬಿಟ್ಟು ಸೀತ್ರು ಕೊಟ್ಟಿದೀವಿ. ವರ್ಕ್ ಫ್ರಮ್ ಹೋಮ್ ಇರೋಂಥವ್ರು ಯೂಸ್ ಆಗುತ್ತೆ, ಆರಾಮಾಗಿ ಇದನ್ನ ಯೂಸ್ ಮಾಡಿ. ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಬೆಂಗಳೂರಲ್ಲಿ ಮನೆನ ಕಟ್ಟಿ ಕನ್ಸ್ಟ್ರಕ್ಷನ್ ಸೇಲ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಡಾರ್ಕ್ ಕಲರ್ಸ್ ಮಾಡಿದಾಗ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಅನ್ಸುತ್ತೆ. ಎಡ್ಜಸ್ ನಾವು ಕರ್ವ್ ಮಾಡಿ 3 stages ಆಫ್ POP ಮಾಡಿರೋದ್ರಿಂದ, ಸ್ಟ್ರಿಪ್ ಲೈಟ್ ಹಾಕಿರೋದ್ರಿಂದ ನಮಗೆ ಲುಕ್ ಎನ್ಹಾನ್ಸ್ ಆಗಿದೆ. ಗ್ರೌಂಡ್ ಫ್ಲೋರ್ ಪ್ಲಸ್ ಮೇಲೊಂದು ರೂಮ್ ಇದೆ, ಮೇಲೊಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಟು ಮೈ ನ್ಯೂ ಇನ್ಫಾರ್ಮೇಟಿವ್ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮನೆ ವಿಡಿಯೋನ ಪರಿಚಯ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಮನೆ ವಿಡಿಯೋ ಅಂತಂದ್ರೆ ಕನ್ಸ್ಟ್ರಕ್ಷನ್ ವಿಡಿಯೋ ಅಲ್ಲ ಇದು. ಆಕ್ಚುಲಿ ಇದು ಮನೆನ ಸೇಲ್ ಮಾಡ್ತಿರುವಂಥ ವಿಡಿಯೋ. 90 lakhs ಅಲ್ಲಿ ಈ ಒಂದು 30x40 ನಾನೇನು ನಿಮಗೆ ಎಲಿವೇಶನ್ ಒಳಗಡೆ ತೋರಿಸೋದಲ್ಲ, ಆ 3D ವ್ಯೂ ಅಲ್ಲಿ. ಸೊ ಆ ಒಂದು ಮನೆನ ಸೇಲ್ಗಿರುವಂಥದ್ದು. ಹಾಗೆ ಈ ಒಂದು ಮನೆನ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ನಾನು ನಿಮಗೆ ದಾವಣಗೆರೆಯಲ್ಲಿ ಮುಂಚೆನೆ HG ಬಿಲ್ಡರ್ಸ್ ಅವ್ರ ಜೊತೆ ಕನ್ಸ್ಟ್ರಕ್ಷನ್ ಆಗಿರುವಂಥ ಒಂದು ಮನೆ ನಿಮಗೆ ತೋರಿಸಿದ್ದೆ. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಎಲಿವೇಶನ್ ಮತ್ತೆ ಅವ್ರದ್ದು ಸನ್ಲೈಟ್ ಇಂದ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಅವ್ರದ್ದೇ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ HG ಬಿಲ್ಡರ್ಸ್ ಮ್ಯಾನೇಜರ್ ಆದಂಥ ರಾಜೀವ್ ಸರ್ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ನಮಸ್ತೆ. ನಮಸ್ಕಾರ ಸರ್, ಆರಾಮಿದ್ದೀರಿ? ಆರಾಮಿದ್ದೀವಿ ಸರ್. ಆಕ್ಚುಲಿ ನಿಮ್ಗೆ ಲಾಸ್ಟ್ ಮನೆ ನಮ್ಗೆ ಕೊಟ್ಟಿದ್ರಿ, ಅದಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಇಷ್ಟ ಆಯ್ತು ನಂಗೂನು. ಹಾಗೆ ನಮ್ಮ ವ್ಯೂವರ್ಸ್ ಕೂಡ ತುಂಬಾನೇ ಇಷ್ಟಪಟ್ರು. ಅದೇ ರೀತಿ ಇನ್ನೊಂದು ಮನೆನ ನಮ್ಗೆ ತಗೊಂಡ್ಬಂದಿದ್ದೀರಾ. ಏನ್ ಎಲಿವೇಶನ್ ಅಲ್ಲಿ ಕಟ್ಟಿದ್ದೀರಾ, ಏನ್ ಸೈಜ್ ಇದೆ, ಏನ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ದೀರಾ, ಹಾಗೆ ಏನ್ ಕಾಸ್ಟ್ ಅಲ್ಲಿ ಬಂದಿದೆ, ಅದೆಲ್ಲ ನಮ್ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಇದು ನೋಡಿ, ಇದು ಕೂಡ 30-40ನೇ. ಓಕೆ. ಇದಿರೋದು ಮಹಾಲಕ್ಷ್ಮಿ ಲೇಔಟ್ ದಾವಣಗೆರೆ. ಮಹಾಲಕ್ಷ್ಮಿ ಲೇಔಟ್ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಬೆಂಗಳೂರು ದುರ್ಗ ಎಲ್ಲೆಲ್ಲಿಂದನೂ ಫೋನ್ ಮಾಡ್ತಾರೆ. ಇದು ದಾವಣಗೆರೆಯಲ್ಲಿರೋ ಮಹಾಲಕ್ಷ್ಮಿ ಲೇಔಟ್ ನಿಯರ್ ಟು ಕುಂದವಾಡ್ ಲೇಕ್. ಓಕೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಶಿವಗಂಗಾ ಕನ್ವೆನ್ಷನ್ ಹಾಲ್. ಓಕೆ. ಓಕೆ. ಇದು ಸೈಟ್ ಲೊಕೇಶನ್ ಬಂದ್ಬಿಟ್ಟು ಓಕೆ. ಇಲ್ಲಿ ಅರೌಂಡ್ 30-40ಗೆ ಅರೌಂಡ್ 4,300-400 ಸ್ಕ್ವೇರ್ ಫೀಟ್ ನಡೀತಿದೆ ಪರ್ SFT ರೇಟ್ ನಡೀತಾ ಇದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ಓಕೆ. ಅದರಲ್ಲಿ 30-40 ಆಗಿರೋ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಮನೆ ಇದೆ, 2 BHK. ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ರೂಮ್ ವಿತ್ ಅಟ್ಯಾಚ್ ಸಿಂಗಲ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಪ್ಲಸ್ ಮೇಲೊಂದು ರೂಮ್ ಇದೆ, ಮೇಲೊಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ. ಇನ್ನೊಂದು ವೀಕ್ಷಕರೇ, ನಾನ್ ನಿಮ್ಗೆ ಹೇಳೋದೇನು ಅಂತಂದ್ರೆ, ಬೆಂಗಳೂರಲ್ಲಿ ನಾನು ನಿಮ್ಗೆ ಕನ್ಸ್ಟ್ರಕ್ಷನ್ ವಿಡಿಯೋನ ತುಂಬಾ ತೋರಿಸಿರ್ಬೋದು. ಬಟ್ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಬೆಂಗಳೂರಲ್ಲಿ ಮನೆನ ಕಟ್ಟಿ ಕನ್ಸ್ಟ್ರಕ್ಷನ್ ಸೇಲ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಯಾಕೆಂತಂದ್ರೆ ನಾನು ಬೆಂಗಳೂರಲ್ಲಿ ತೋರಿಸೋ ಮನೆಗಳಲ್ಲಿ ಬ್ಲಾಕ್ಸ್ ನ ಯೂಸ್ ಮಾಡಿ ಮನೆನ ಕಟ್ಟಿರ್ತಾರೆ. ಆದ್ರೆ ದಾವಣಗೆರೆ ಅಥವಾ ಮಧ್ಯ ಭಾಗದಲ್ಲಿ ಏನಿದೆ ಮತ್ತೆ ಸೌತ್ ಭಾಗದಲ್ಲಿ ಏನಿದೆ ಅಲ್ಲೆಲ್ಲ ರೆಡ್ಸ್ ಬ್ಲಾಕ್ ಏನ್ ಬರುತ್ತಲ್ಲ, ಇಟ್ಟಿಗೆನ ಅದನ್ನ ಯೂಸ್ ಮಾಡಿ ಮನೆನ ಕಟ್ತಾರೆ. ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇಲ್ಲ, ಅಫ್ಕೋರ್ಸ್ ಬೆಂಗಳೂರಿಗೆ ಪ್ರೈಸ್ ಕಾಂಪಿಟೇಟಿವ್ ಯಾವತ್ತೂ ಮಾಡಕ್ ಆಗಲ್ಲ. ಹೌದು. ಎನಿವೇರ್ ಇನ್ ಕರ್ನಾಟಕ. ಯಾಕೆಂದ್ರೆ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಮೆಟೀರಿಯಲ್ ಸಿಗ್ತದೆ. ಆಮೇಲೆ ಅಲ್ಲಿ ಜನಗಳು ಅಡಾಪ್ಟ್ ಆಗಿದ್ದಾರೆ. ಎಂ ಸ್ಯಾಂಡ್ ಇಸ್ ಓಕೆ ಅಂತ, ಆಮೇಲೆ ಬ್ಲಾಕ್ಸ್ ಓಕೆ ಅಂತ. ಇಲ್ಲಿ ನಮ್ ದಾವಣಗೆರೆನಲ್ಲಿ ಮೊದಲಿಂದನೂ ಹರಿಹರ ಇಸ್ ಫೇಮಸ್ ಫಾರ್ ರೆಡ್ ಬ್ರಿಕ್ಸ್. ಅಂದ್ರೆ ನಮ್ ಕಡೆ ನಂಬಲ್ಲ ಸರ್, ಅದನ್ನ ಚಾನ್ಸೇ ಇಲ್ಲ. ಹರಿಹರ ಇಸ್ ಫೇಮಸ್ ಫಾರ್ ರೆಡ್ ಬ್ರಿಕ್ಸ್. ಸರ್ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ರೆಡ್ ಬ್ಲಾಕ್ ರೆಡ್ ಬ್ರಿಕ್ಸ್ ಇರ್ಬೇಕು, ಅದು ಎಷ್ಟಾರ ಕಾಸ್ಟ್ ಇರ್ಲಿ. ಇಲ್ಲಿ ಮನೆ ಅಂದ್ರೆ ಒಂಥರ ತುಂಬಾ ಫ್ಯಾಷನ್. ಹೌದೌದು, ಕನಸಿನ ಮನೆ ಆಗಿರುತ್ತೆ. ಹೌದೌದು. ಅಲ್ಲಿ ಅಂದ್ರೆ ಅಲ್ಲಿ ಹಂಗಲ್ಲ, ಒಂದ್ ಮನೆ ಇದ್ರೆ ಸಾಕಪ್ಪ ಅಂತಾರೆ. ಇಲ್ಲಿ ಹಂಗಲ್ಲ, ಮನೆ ಕಟ್ಲಿಕ್ಕೆ ಅವ್ನು ಹೊಲ ಮಾರರು ಮನೆ ಕಟ್ಟ. ಮನೆ ಬೇಕು ನಮ್ಗೆ, ಮನೆ ಚೆನ್ನಾಗೇ ಬೇಕು. ಹೌದೌದು, ಗುಡ್ ಕ್ವಾಲಿಟಿನೇ ಬೇಕು. ಇಂತ ಮೆಟೀರಿಯಲ್ ಇರಬೇಕು, ಟೀಕ್ ಡೋರ್ ಇರಬೇಕು, ಪ್ರತಿಯೊಂದು ಸ್ಪೆಸಿಫೈಡ್ ಇರ್ತಾರೆ. ಸೌತ್ ಅವ್ರ ಹಂಗೆ
ಅಲ್ಲಲ್ಲ ಇಲ್ಲಿ ದಾವಣಗೆರೆ ಮೈಂಡ್ ಸೆಟ್ ಹಂಗಿದೆ. ಸೊ ಹಂಗಾಗಿ ಜಿನಿನ್ ಕ್ವಾಲಿಟಿನ ಮೇಂಟೈನ್ ಮಾಡ್ಲೇಬೇಕು ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ. ಅದನ್ನ ಮಾಡ್ತಾನೆ ಇದೀವಿ ಎವ್ರಿ ಬಿಲ್ಡಿಂಗ್ ಅಲ್ಲಿ. ಓಕೆ ವೀಕ್ಷಕರೇ, ಹಾಗೆ ಫ್ರಂಟ್ ಎಲಿವೇಶನ್ ನಾವು ತಿಳ್ಕೊಬಿಡೋಣ ಸರ್. ಏನ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ರೆ? ಸಿಂಪಲ್ ಡಿಸೈನ್ ಇದೆ. ಓಕೆ, ಸ್ವಲ್ಪ ನಮ್ದು ಚೆನ್ನಾಗಿರ್ತದೆ, ತೀರಾ ಸಿಂಪಲ್ ಮಾಡಲ್ಲ ನೋಡಿ. ಡೈಮಂಡ್ಸ್ ಆಗ್ಲಿ, ಸ್ಟ್ರಿಪ್ಸ್ ಆಗ್ಲಿ, ಸ್ಟ್ರೈಪ್ಸ್ ಯೂಸ್ ಮಾಡಿದಿರಾ ವಿತ್ ಎಲಿವೇಶನ್ ಲೈಟ್ಸ್ ಎಲ್ಲ ಇರ್ತದೆ. ನೈಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಗ್ರ್ಯಾಂಡ್ ಅಂತೂ ಇದ್ದೇ ಇರ್ತದೆ. ಸಿಂಗಲ್ ಫ್ಲೋರ್ ಆದ್ರೂ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಾನ್ ಮನೆನ ಒಂದ್ 500 ಜನ ಊಟ ಹಾಕ್ಬಿಡೋದು ತಗೊಂಡು ಆರಾಮಾಗಿ. ಬರೋ ನಮ್ ಮನೆ ಹೆಂಗಿದೆ, ಸೂಪರ್ ಆಗಿದೆ, ಯಾರು ಬಂದ್ರು ಅಕ್ಸೆಪ್ಟ್ ಮಾಡ್ಕೊಂಡು, ಯಾರು ಬಂದ್ರು ಸೂಪರ್ ಆಗಿದೆ, ಚೆನ್ನಾಗಿ ಕಟ್ಟಿದೀರಾ. ಕರೆಕ್ಟ್. ಓಕೆ, ಹಂಗೆ ಇರ್ತದೆ. ಓಕೆ ವೀಕ್ಷಕರೇ, ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಏನ್ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವು ಅದಕ್ಕಿಂತ ಹೆಚ್ಚಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಕಟ್ಟಿಸ್ತಿದ್ದೀರಾ ಅಂತ ಆದ್ರೆ ಒಂದು ಒಳ್ಳೆ ಐಡಿಯಾ ನಿಮಗೆ ಸಿಗುತ್ತೆ. ಸೊ ಒಳಗಡೆ ಹೋಗೋಣ ಬನ್ನಿ. ಮನೆ ಎಂಟ್ರೆನ್ಸ್ ಗೆ ನಾವು ಬಂದ ತಕ್ಷಣ ನಿಮ್ಗೆ ಸರ್ ಇದು ಪಾರ್ಕಿಂಗ್ ಸ್ಪೇಸ್ ಅಂತ ಬಿಟ್ಟಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನ್ಗೆ ಅನಿಸ್ತಂಗೆ ಇದೊಂದು 10 feet ಇರ್ಬೋದು ಸರ್, 10-12 ಅಷ್ಟೇ. 12 ಅಡಿ ಕಡಿಮೆ ಬಿಡ್ತಿ. ಕಡಿಮೆ. ನಮ್ಮ ಮನೆಗಳಲ್ಲಿ ಎಲ್ಲಾನು ಪಾರ್ಕಿಂಗ್ ಸ್ಪೇಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆಂದ್ರೆ ನೋಡಿ, ಕಾರ್ ನಿಲ್ಸೋ ಪರ್ಪಸ್ಗೋಸ್ಕರ ಎಂಟೈರ್ ಮನೆ ಹಾಳಾಗುತ್ತೆ. ಓನ್ಲಿ ಫಾರ್ ಕಾರ್ ಪಾರ್ಕಿಂಗ್ ಅಂತ ಹೋದ್ರೆ ಜಾಗ ಎಲ್ಲ ಇಲ್ಲೇ ಹೋಗ್ಬಿಡುತ್ತೆ. ಕಾರ್ ಪಾರ್ಕಿಂಗ್ ಅಂತ ಬಂದ್ರು 17ರಿಂದ 18 ಅಡಿ ಬಿಡ್ಬೇಕು. ಹೌದೌದು. ಅಲ್ಲಿ ಇರೋದ್ 40 ಅಡಿಲಿ 10 ಅಡಿ ಬೈ 18 ಅಡಿ ಹೋಯ್ತಲ್ಲಿ. ಅರ್ಧ ಕಾರ್ನ ಆರಾಮಾಗಿ ಔಟ್ ಸೈಡ್ ಪಾರ್ಕ್ ಇದೆ, ಅಲ್ಲಿ ನಿಲ್ಸ್ಕೋಬಹುದು. ಇಲ್ಲಿದೆ ಈ ಕಡೆ ಸೌತ್ ಕಡೆ ನೀವ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಕಾರ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಪಾರ್ಕಿಂಗ್ ಆರಾಮಾಗಿ ರೋಡ್ ಸೈಡ್ ಅಲ್ಲಿ ಅಥವಾ ಆರಾಮ್ ಬಿಡ್ಕೊಬಹುದು. ಅದಕ್ಕೆ ಅಂತ ನಾವು ನಮ್ಮ ಮನೆ ಇರೋ ಸೈಜ್ ಅಲ್ಲಿ ನಾವು ಅದಕ್ಕೆ ಬಿಟ್ಬಿಟ್ರೆ ಜಾಸ್ತಿ ಸೈಜ್ ಅದಕ್ಕೆ ಜಾಗ ಹೋಗುತ್ತೆ ಅಂತ ಹೇಳಿ ಸರ್ ಹೇಳ್ತಿರುವಂತದ್ದು ನಿಜ ಕೂಡ ಹೌದು. ಸರ್ ಟೈಲ್ಸ್ ಏನ್ ಯೂಸ್ ಮಾಡಿದೀರಾ ಸರ್? ಇದು ಗ್ರಾನೈಟ್ ಯೂಸ್ ಮಾಡಿದೀರಾ? ಇನ್ನೇನಿಲ್ಲ, ಇದು ರೆಗ್ಯುಲರ್ ಎಲಿವೇಶನ್ ಟೈಲ್ಸ್ ಅಪ್ ಟು 7 feet ಯೂಸ್ ಮಾಡಿದೀವಿ. ಸೊ ನೋಡ್ಲಿಕ್ಕೆ ಗ್ರ್ಯಾಂಡ್ ಇರುತ್ತೆ, ಕ್ಲೀನಿಂಗ್ ಕೂಡ ಈಸಿ. ಅಗೇನ್ ವಿತ್ ಪಾರ್ಕಿಂಗ್ ಅಲ್ಲಿ ಶೂ ರ್ಯಾಕ್ ಬೇಡ ಕೊಟ್ಟಿದೀವಿ ಮನೆಯಲ್ಲಿ. ಬಸ್ ಬೈಕ್ಸಿಗೆಲ್ಲ ಬೈಕ್ ಕಾರ್ ಆಗ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದೀವಿ, ಚಾರ್ಜಿಂಗ್ ಪಾಯಿಂಟ್. EV ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ಹೌದು. ಆಮೇಲೆ ಆಸ್ ಯೂಶುವಲ್ ಸಂಪ್ ಇದೆ, 8000 ಲೀಟರ್ ಸಂಪ್ ಇದೆ. ಮನೆ ಒಳಗಡೆ ಹೋಗ್ಬಿಟ್ಟು ನೋಡೋಣ ಸರ್, ಏನ್ ವುಡ್ ಯೂಸ್ ಮಾಡಿದೀರಾ ಸರ್? ಡೋರ್ ಅಲ್ಲಿ ಟೀಕ್ ವುಡ್ ಯೂಸ್ ಮಾಡಿದ್ರಾ? ಕಂಪ್ಲೀಟ್ ಟೀಕ್ ವುಡ್. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಚಾಕ್ಲೇಟ್ ಬ್ರೌನ್ ಕಲರ್ ಹೌದು, ಸ್ವಲ್ಪ ಲೈಟ್ ಇದೆ. ಇದು ಟೀಕ್ ವುಡ್ ಅಲ್ವಾ ಅಂತ ಡೌಟ್ ಬರುತ್ತೆ ಕೆಲವರಿಗೆ. ಹಂಗಾಗಿ ಈ ಸಲ ನ್ಯಾಚುರಲ್ ಆಗಿ ಸೇಮ್ ಕಲರ್ ಪಾಲಿಶ್ ಮಾಡ್ತಿದೀವಿ. ಸೊ ದಟ್ ಗೊತ್ತಾಗ್ಲಿ ಟೀಕ್ ಅಂತ. ಇಲ್ಲ ನೋಡ್ಬೋದು, ಎಂಟ್ರಿ ಆಗ್ತಿದ್ದಂಕ್ಲೆ ಒಂದು ಸ್ಮಾಲ್ ಪ್ಯಾಸೇಜ್ ಅಲ್ಲಿ ಎಂಟ್ರಿ ಆಗ್ತೀರಾ. ನೋಡಿ, ಒಂದು ಆಲ್ಮೋಸ್ಟ್ ಒಂದು ಗುಡ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಹಾಲ್ ಇದೆ. ಫುಲ್ ಫ್ರೀ ಸ್ಪೇಸ್ ಇದೆ. ಹೌದೌದು. ಅರೌಂಡ್ ಒಂದು ಅಪ್ರಾಕ್ಸಿಮೇಟ್ಲಿ 16 by 12 feet ಇರ್ಬೋದು. ಅಂದ್ರೆ ಜಾಸ್ತಿ ಕೊಟ್ಟಿದ್ದಾರೆ ಸರ್ ಹೊತ್ತು. ಖಂಡಿತ, ಡೆಫಿನೆಟ್ಲಿ ಹಾಲಲ್ಲೇ ಎಲ್ಲರೂ ಕುತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು. ಹೈಯೆಸ್ಟ್ ಯೂಸ್ ಆಗದೆ ಹಾಲು ಒಂದು ಮನೆಯಲ್ಲಿ. ಸೊ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಲೇಬೇಕು. ಪ್ಲಸ್ ತುಂಬಾ ಟಾಲ್ ವಿಂಡೋಸ್ ನೋಡಿ. ಹೌದು ಸರ್, ನಾನು ವೆಂಟಿಲೇಷನ್ ಗೆ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ ವೀಕ್ಷಕರೇ. ಇವ್ರು HG ಬಿಲ್ಡರ್ಸ್ ಅವರು ಜಾಸ್ತಿ ಅಬ್ಸರ್ವ್ ಮಾಡೋದು ವೆಂಟಿಲೇಷನ್ ಪರ್ಪಸ್. ವೆಂಟಿಲೇಷನ್ ತುಂಬಾನೇ ಜಾಸ್ತಿ ಬಿಟ್ಟಿರ್ತಾರೆ. ಸರಿ ಏನ್ ಸರ್? ಸ್ವಲ್ಪ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫಸ್ಟ್. ಹೌದು. ಎರಡನೇದು ಬೆಳಕಂತೂ ಸಾಕಷ್ಟು ಬಂದೇ ಬರುತ್ತೆ. ಹೌದು, ಲೈಟ್ ಹಾಕೋದೇ ಬೇಡ ಅನ್ಸುತ್ತೆ. ಖಂಡಿತ. ಆಮೇಲೆ ವಿಂಡೋಸ್ ಓಪನ್ ಮಾಡ್ಕೊಂಡ್ರೆ ಆರಾಮ ತಣ್ಣಗೆ ಮಲ್ಕೊಳ್ಳಿ ಅಂತ. ನೋಡಿ, ನಾವು POP ಮಾಡಿರ್ತೀವಿ, ಆಲ್ಮೋಸ್ಟ್ ಇದ್ರಲ್ಲೂ ಒಂದು 30% ರಿಡಕ್ಷನ್ ಆಗುತ್ತೆ. ಈ ಮನೆ POP ಆಗಿರೋ ಮನೆಗೂ ವಿತೌಟ್ POP ತುಂಬಾ ಡಿಫರೆನ್ಸ್ ಇರುತ್ತೆ ಹೀಟ್ ಅಲ್ಲಿ. ಸೊ ರಿಡಕ್ಷನ್ ಆಗ್ತದೆ. ತುಂಬಾ ಪ್ರಾಬ್ಲಮ್ ಅದೊಂದು ಫೇಸ್ ಮಾಡ್ತಾ ಇದ್ರಿ. ಹೀಟ್ ರಿಡಕ್ಷನ್ ಏನಾದ್ರು ಸೊಲ್ಯೂಷನ್ ಇದೆ ಅಂತ ಹೇಳಿ POP ಯೂಸ್ ಮಾಡೋದ್ರಿಂದ ಒಂದು 20 to 30% ನಾವು ಆಲ್ಮೋಸ್ಟ್ ರೆಡ್ಯೂಸ್ ಮಾಡಬಹುದು ಅಂತ ಸರ್ ಹೇಳಿದ್ರು. ಸರ್ ಬೇರೆ ಏನ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರು? ಸೀಲಿಂಗ್ ಅಲ್ಲಿ ಲೈಟ್ ತುಂಬಾ ಯೂನಿಕ್ ಆಗಿ ಕಾಣ್ತಿದೆ. ಫಾಲ್ ಸೀಲಿಂಗ್ ಇದೆ, ಡಿಸೈನ್ ಮಾಡಿದೀವಿ. ಆಸ್ ಯೂಶುವಲ್ ನಮ್ಮ ಮನೆಯಲ್ಲಿ ರಿಮೋಟ್ ಫ್ಯಾನ್ ಹಾಕಿರ್ತೀವಿ. ಇಲ್ಲೂ ಕೂಡ ಓರಿಯಂಟ್ ಬೆಲ್ ರಿಮೋಟ್ ಫ್ಯಾನ್ ಸಿಗ್ತದೆ. ಇದು ಒಂದು ಸ್ಪೆಷಲ್ ಗಿಫ್ಟ್ ತರ ಈ ಮನೆಗೆ. ಹಾಲಲ್ಲಿ ರಿಮೋಟ್ ಫ್ಯಾನ್ ಕೂಡ. ಸರ್ ಗ್ರಾನೈಟ್ ಏನ್ ಯೂಸ್ ಮಾಡಿದ್ದಾರೆ ಸರ್? ಇದು ಗ್ರಾನೈಟ್ ಬಂದ್ಬಿಟ್ಟು ಕಾಫಿ ಬ್ರೌನ್ ಅಂತ. ಇದು ಅರೌಂಡ್ 90 to 100 rupees ರೇಂಜ್. 90 to 100 rupees ಅಲ್ಲಿ. ಹೌದು. ಇದೇನ್ ಕಾನ್ಸೆಪ್ಟ್ ಸರ್? ಇದು ಸ್ಟ್ರೈಪ್ಸ್ ಯೂಸ್ ಮಾಡಿದೀರಾ? ಅದೇನೆ ನೋಡಿ, ಇಲ್ಲಿ ವಾಲ್ ಬಂದಿದೆ. ಸೊ ವಾಲ್ ಗೆಲ್ಲ ಕ್ಲೋಸ್ ಮಾಡಿದೀವಿ. ಇಲ್ಲಿ ಡೈನಿಂಗ್ ಬಂದಿರೋದ್ರಿಂದ ಸೀತ್ರು ಸಿಗ್ಲಿ ಅಂತೇಳಿ ಈ ತರ ಸ್ಟ್ರೈಪ್ಸ್ ಕೊಟ್ಬಿಟ್ಟು ಸೀತ್ರು ಕೊಟ್ಟಿದೀವಿ. ಹಾಫ್ ನೋಡಿದ್ರೆ ಹಾಫ್ ಸೀತ್ರು ಇದೆ, ಹಾಫ್ ಕ್ಲೋಸ್ ಇದೆ. ಆದ್ರೂ ಎಷ್ಟು ತುಂಬಾ ಲಕ್ಸುರಿಯಸ್ ಆಗಿ ಚೆನ್ನಾಗಿ ಕಾಣ್ತಿದೆ. ಆಮೇಲೆ ಓಡಾಡ್ಲಿಕ್ಕೆ ಎಲ್ಲೂ ಬಡಿಬಾರ್ದು ಅಂತ ಹೇಳಿ ಇದನ್ನೆಲ್ಲ ಕರ್ವ್ ಮಾಡಿದೀವಿ. ಸೊ ಈ ತರದ್ದು ಸಣ್ಣ ಪುಟ್ಟ ಅಪ್ಡೇಟ್ ಮಾಡ್ತಾ ಬಂದಿದೀವಿ. ಚೆನ್ನಾಗಿ ಕಾಣ್ಲಿ, ಹಾಲ್ ತುಂಬಾ ರಿಚ್ ಆಗಿ ಕಾಣ್ಲಿ ಅಂತ. ಸರ್ ಇದೇನ್ ಫೀಟ್ ಬಂದಿದೆ ಸರ್? ಇದೇನಿಲ್ಲ, ಇದು ಟಿವಿ ಪ್ಲೇಸ್ ಮಾಡ್ಲಿಕ್ಕೆ. ಇಲ್ಲಿ ಟಿವಿ ಕುತ್ಕೊಂಡ್ರೆ ಇದು ಕಾಣೋದಿಲ್ಲ ಯೂಶುವಲಿ. ಹೌದೌದು, ಫುಲ್ ಕವರ್ ಆಗ್ಬಿಡುತ್ತೆ. ಕವರ್ ಆಗ್ಬಿಡುತ್ತೆ.
ಆಕ್ಚುಲಿ ನಾವಿವಾಗ ನೋಡ್ತಿರುವಂತದ್ದು ದೇವ್ರ ಮನೆ. ಮೇಡಮ್ ತುಂಬಾನೇ ಸಿಂಪಲ್ ಆಗಿ ಇಟ್ಟಿದ್ದೀರಾ ದೇವ್ರ ಮನೆ. ಏನ್ ವುಡ್ ಯೂಸ್ ಮಾಡಿದಿರಾ, ಏನ್ ಕಾನ್ಸೆಪ್ಟ್ ಯೂಸ್ ಮಾಡಿದಿರಾ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ. ಇದು ಟುವರ್ಡ್ಸ್ ಈಸ್ಟ್ ಇರ್ಬೇಕು ಯಾವಾಗ್ಲೂ ಪೂಜಾ ರೂಮ್ ಅಂತ ಅಂದ್ರೆ. ಇದನ್ನ ಯೂಸ್ ಮಾಡಿರೋದು ನಾವು ಟೀಕ್ ವುಡ್. ಇದು ಸಿಂಪಲ್ ಆಗಿ ಏನಕ್ಕಿದೆ ಅಂದ್ರೆ ನಾವು ಪೂಜೆನ ಚೆನ್ನಾಗಿ ಮಾಡಿದ್ರೆ ಸಾಕು. ದೇವ್ರ ಮನೆ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡ್ಬೇಕು ಅಂತಿಲ್ಲ. ನಾವು ಪೂಜೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಮಗೆ ಅದು ಚೆನ್ನಾಗಿ ಆಗೇ ಆಗುತ್ತೆ. ನಾವ್ ಇಲ್ಲಿ ಯೂಸ್ ಮಾಡಿರೋದು 2x4 ಟೈಲ್ಸ್ ಯೂಸ್ ಮಾಡಿದ್ವಿ. ಒನೆಕ್ಸ್ ಅಂತ ಹೇಳ್ತಾರೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಕೂಡ ಅದು. ಅದನ್ನ ಯೂಸ್ ಮಾಡಿರೋದು. ಇದು ಡೋರ್ ಕೂಡ ತುಂಬಾ ಸಿಂಪಲ್ ಆಗಿ ಇಟ್ಟಿದೀವಿ, ಎಲಿಗೆಂಟ್ ಆಗಿದೆ. ಅದು ಎಲ್ಲರಿಗೂ ಎಲ್ಲಾ ಜನರೇಷನ್ ವರ್ಗೂ ಆಪ್ಟ್ ಆಗಿರುತ್ತೆ ಅಂತ ಸಿಂಪಲ್ ಆಗಿ ಮಾಡಿರೋದು. ಈ ಕಡೆ ಬಂದ್ರೆ ಆಕ್ಚುಲಿ ಇದು ನೋಡಿ ಟೈಲ್ಸ್ ನಾವು ಕೆಳಗೆ ಇಂದ ಫುಲ್ ಆಲ್ಮೋಸ್ಟ್ 10 feet ತನಕ ಟೈಲ್ ಹಾಕಿರೋದು. ಇದು ಬಂದ್ಬಿಟ್ಟು ನ್ಯಾಚುರಲ್ ಸ್ಟೋನ್ಸ್ ಅಲ್ಲಿ ಬಂದಿರೋದು 60 rupees ಟೈಲ್ ಇದು. ಇದು ಲುಕ್ ಅಲ್ಲಿ ಬೇರೆ ಬಿಲ್ಡಿಂಗ್ ಅಲ್ಲಿ ನೀವು ನೋಡಿದ್ರೆ ತುಂಬಾ ಪ್ಲೇನ್ ಅಂದ್ರೆ ಗ್ಲಾಸಿ ಟೈಲ್ಸ್ ನ ಹಾಕ್ತಾ ಇದ್ವಿ. ಇದ್ರಲ್ಲಿ ನ್ಯಾಚುರಲ್ ಸ್ಟೋನ್ ಲುಕ್ ಬರ್ಲಿ ಅಂತಂದು ಈ ತರ ಟೈಲ್ ಹಾಕಿರೋದು. ಒಂದು ವ್ಯೂ ಚೆನ್ನಾಗಿ ಬರುತ್ತೆ, ಇಲ್ಲಿ ಕೂತ್ರೆ ರಿಚ್ ಫೀಲ್ ಬರ್ಲಿ ನಮ್ಗೆ ಊಟ ಮಾಡ್ಬೇಕಾರೆ. ನಮಗೆ ಅಂತ ಟೈಮ್ ಸ್ಪೆಂಡ್ ಮಾಡೋದು ನಾವು ಊಟಕ್ಕೋಸ್ಕರ. ಅಲ್ಲಿ ಕೂತಾಗ ನಾವು ಅದನ್ನ ಎಂಜಾಯ್ ಮಾಡ್ಕೊಂಡು ರಿಚ್ ಫೀಲ್ ಅಲ್ಲಿ ಊಟ ಮಾಡಿದ್ವಿ ಅಂದ್ರೆ ನಮಗೊಂದ್ ಏನೋ ಖುಷಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ. ಇಲ್ಲೊಂದ್ ಅಂದ್ರೆ ಎಲ್ಲಾ ಮನೆಗಳಲ್ಲಿ ಬೇರೆ ಕಡೆ ಡೈನಿಂಗ್ ಅನ್ನೋದನ್ನ ತುಂಬಾ ಲೀಸ್ಟ್ ಕನ್ಸಿಡರ್ ಮಾಡಿರ್ತಾರೆ. ನಮ್ಮ ಮನೆಗಳಲ್ಲಿ ಡೈನಿಂಗ್ ಅಂದ್ರೆ ತುಂಬಾ ಹೌದು, ಡೈನಿಂಗ್ ಅಲ್ಲಿ ತುಂಬಾ ರಿಚ್ ಅದು ಚೆನ್ನಾಗಿರ್ಲಿ ಅಂತಂದು ನಾವು ಸ್ವಲ್ಪ ಹೈಯೆಸ್ಟ್ ಫೋಕಸ್ ಮಾಡಿ ಇದನ್ನ ಗ್ರ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಕರ್ವ್ ಮಾಡಿದೀವಿ ಅಷ್ಟೇ, ಎಡ್ಜಸ್ ನ ನಾವು ಕರ್ವ್ ಮಾಡಿ 3 stages ಆಫ್ POP ಮಾಡಿರೋದ್ರಿಂದ, ಸ್ಟ್ರಿಪ್ ಲೈಟ್ ಹಾಕಿರೋದ್ರಿಂದ ನಮಗೆ ಲುಕ್ ಎನ್ಹಾನ್ಸ್ ಆಗಿದೆ. ಹೌದು ಮೇಡಮ್, ಅದರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಕಿಚನ್ ಗೆ ಬರ್ತೀವಿ. ಇವಾಗ ಕಿಚನ್ ಅಲ್ಲಿ ಬಂದ್ರೆ ಇಲ್ಲಿ ನೋಡಿ, ಇದು ಕಿಚನ್ ಪ್ಲಾಟ್ಫಾರ್ಮ್ ಫುಲ್ ನಮ್ಗೆ ಕಿಚನ್ ಸೈಜ್ ಬಂದ್ಬಿಟ್ಟು 10x10 ಬಂದಿದೆ ಈ ಮನೆಯಲ್ಲಿ. ನೀವು ಇಲ್ಲಿ ಕಿಚನ್ ಕೌಂಟರ್ಸ್ ಎಲ್ಲ ನೋಡಿದ್ರೆ ಇಟಾಲಿಯನ್ ಕಿಚನ್ ಬಂದಿರೋದು. ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಬಂದಿದೆ ನೋಡಿ, ಎಲ್ಲ ಟೆಂಡಮ್ ಮಾರ್ಬಲ್ ಯೂಸ್ ಮಾಡಿದ್ರೆ ಇದೆಲ್ಲ ಗ್ರಾನೈಟ್ ಇದು ಯೂಸ್ ನಾವು. ಇಲ್ಲೆಲ್ಲ ಇತ್ತು ಅಂದ್ರೆ ನಿಮ್ಗೆ ಕ್ಲೀನಿಂಗ್ ಈಗಾಗ್ಲಿ ಲೈಫ್ ಲಾಂಗ್ ನಿಮ್ಗೆ ಡ್ಯೂರಾಬಿಲಿಟಿ ಬಂದ್ಬಿಟ್ಟು ಗ್ರಾನೈಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಇದು ಗ್ರಾನೈಟ್ ಯೂಸ್ ಮಾಡಿರೋದು. ಟೈಲ್ಸ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಡಾರ್ಕ್ ಹಾಕಿದೀವಿ. ಮೇಡಮ್ ಏನ್ ಮೇಡಮ್ ಅದೇ ಕೇಳುವಂತ ಇದೆ ನಿಮ್ಗೆ, ಎಲ್ಲ ಆಕ್ಚುಲಿ ವುಮೆನ್ ಪ್ರಿಫರ್ ಮಾಡೋದು ಸ್ವಲ್ಪ ಬ್ರೈಟ್ ಇರ್ಲಿ, ಅದು ಚೆನ್ನಾಗಿರ್ಲಿ ಅಂತಾರೆ. ಬಟ್ ಇಲ್ಲಿ ಬ್ಲಾಕ್ ಯೂಸ್ ಮಾಡಿದ್ರೆ ಏನ್ ಕಾನ್ಸೆಪ್ಟ್ ಮೇಡಮ್ ಇದು? ಆಕ್ಚುಲಿ ಹಿಂಗೆ ಇತ್ತು ಅಂದ್ರೆ ನಮಗೆ ಈಗ ಆಯಿಲಿ ಒಗ್ಗರಣೆ ಹಾಕಿದಾಗ ಏನೇ ಇತ್ತು ಅಂದ್ರೆ ನಮ್ಗೆ ಸಿಡಿದಾಗ ವೈಟ್ ಇತ್ತು ಅಂದ್ರೆ ಸ್ವಲ್ಪ ಕ್ಲೀನಿಂಗ್ ಅಂದ್ರೆ ತುಂಬಾ ಮೇಂಟೆನೆನ್ಸ್ ಹೋಗ್ಬೇಕಾಗಿದೆ. ಡೈಲಿ ಕ್ಲೀನ್ ಮಾಡ್ತಾನೆ ಇರ್ಬೇಕು ಫ್ರೀಕ್ವೆಂಟ್ ಆಗಿ. ನಾವು ಡಾರ್ಕ್ ಕಲರ್ಸ್ ಮಾಡಿದಾಗ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಅನ್ಸುತ್ತೆ, ಕ್ಲೀನಿಂಗ್ ಕೂಡ ಈಸಿ ಅನ್ಸುತ್ತೆ. ಓಕೆ ವೀಕ್ಷಕರೇ, ನೀವು ಪ್ರತಿ ಸಲ ನೋಡ್ತಿದ್ದಾಗ ನಾನು ಪ್ರೆಸ್ಟೋ ಮನೆ ನಿಮಗೆ ತೋರಿಸ್ತಾ ಇದ್ದೆ, ವೈಟ್ ಅಡುಗೆ ಮನೆ ಪ್ರಿಫರ್ ಮಾಡ್ತಾ ಇದ್ರು. ಅದಕ್ಕೆ ವೈಟ್ ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿ ನಮ್ಗೆ ಈ ವಿಡಿಯೋದಲ್ಲಿ ಸಿಕ್ಕಿದೆ. ಕಂಟಿನ್ಯೂ ಮಾಡಿ. ಇಲ್ಲಿ ಏನಂದ್ರೆ ನಮ್ಗೆ ಯೂಶಲಿ ಡೈಲಿ ಟೀ ಮಾಡೋದು ಮತ್ತೆ ಮಸಾಲಾ ಐಟಮ್ಸ್ ನಮಗೆ ರೆಗ್ಯುಲರ್ ಆಗಿ ಬೇಕಾಗ್ತಾನೆ ಇರುತ್ತೆ. ಹಂಗಾಗಿ ಇಲ್ಲಿ ಸ್ಮಾಲ್ ಬಾಕ್ಸಸ್ ಈಸಿಲಿ ನಮ್ಗೆ ತಗೊಂಡು ಜಾಸ್ತಿ ಏನಾದ್ರು ಗ್ರಾಸರೀಸ್ ಇದ್ರೆ ಮೇಲ್ಗಡೆ ಇಟ್ಕೊಂತೀವಿ. ರೇರ್ ಆಗಿ ಯೂಸ್ ಮಾಡೋದನ್ನ ಅದನ್ನೆಲ್ಲ ನಾವು ಇಲ್ಲಿ ಇಟ್ಕೊಂಡ್ಬಿಡ್ತೀವಿ. ಡೈಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದನ್ನ ನಾವು ಇಲ್ಲಿ ಇಟ್ಕೊಂಡ್ರೆ ಈಸಿಲಿ ಕುಕಿಂಗ್ ಮಾಡ್ಕೋಬಹುದು. ಲೇಡೀಸ್ಗೆ ಮೇಜರ್ ಪಾಯಿಂಟ್ ಇವಾಗ ಪ್ಯೂರಿಫೈಯರ್ ಪಾಯಿಂಟ್. ಇಲ್ಲಿ ಬಂದು ನಮಗೆ 2x2 ಸಿಂಕ್ ಇದೆ. ಓಕೆ, 2x2 ಯೂಸ್ ಮಾಡಿದ್ರೆ ಏನ್ ಮೇಡಮ್ ಇದು ಮೆಟಲ್? ಇದು ಕ್ವಾರ್ಟ್ಸ್ ಮೆಟೀರಿಯಲ್. ಓಕೆ, ಇದೆಲ್ಲ ಓಲ್ಡ್ ಸ್ಟೈಲ್ ಗ್ರಾನೈಟ್ ಯೂಸ್ ಮಾಡ್ತಾರೆ. ಇವಾಗಲೇ ಟ್ರೆಂಡಿಂಗ್ ಇಟಾಲಿಯನ್ ಕಿಚನ್ ಅಂದ್ರೆ ಇದನ್ನ ಕ್ವಾರ್ಟ್ಸ್ ಯೂಸ್ ಮಾಡಿರ್ತಾರೆ. ಇಲ್ಲೆಲ್ಲ ನಮಗೆ ಸಫಿಶಿಯಂಟ್ ಸ್ಟೋರೇಜ್ ಸ್ಪೇಸ್ ಇದೆ. ನಮಗೆ ಪೂಜಾ ರೂಮ್ ಹಿಂದ್ಗಡೆ ಇರೋದ್ರಿಂದ ನಾವು ಹೆಂಗೆ ಎಷ್ಟು ಸಾಮಾನು ಇಟ್ರು ನಮಗೆ ಬಂದು ಸಡನ್ ಆಗಿ ನೋಡೋರಿಗೆ ಅಕ್ವರ್ಡ್ ಕಾಣೋದಿಲ್ಲ. ಇಲ್ಲೆಲ್ಲ ಕವರ್ಡ್ ಆಗೋಗ್ಬಿಟ್ಟಿರುತ್ತೆ, ನಮಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ನಾವು ಆರಾಮ್ಸೆ ಇಲ್ಲಿ ವಾಶ್ ಮಾಡಿ ಇಮಿಡಿಯೇಟ್ ಆಗಿ ಇಲ್ಲಿ ಇಟ್ಬಿಡ್ಬೋದು. ನೀವು POP ನೋಡಿ, POP ನೋಡಿದ್ರೆ ಕಿಚನ್ ಅಲ್ಲೂ ಕೂಡ ನಾವು ಇದನ್ನ ನೆಗ್ಲೆಕ್ಟ್ ಮಾಡಿಲ್ಲ. ಕಿಚನ್ ಅಲ್ಲೂ ಕೂಡ ನಾವು ಅವ್ರು ಅಡ್ಗೆ ಮಾಡೋರು ಕೂಡ ಎಂಜಾಯ್ ಮಾಡ್ಬೇಕಲ್ಲ, ಅವರು ಒಂದು ಎನರ್ಜಿ ಇರ್ಬೇಕು ಮಾಡ್ಲಿಕ್ಕೆ. ಅವ್ರ ಊಟ ಚೆನ್ನಾಗಿ ಮಾಡಿದ್ರೆ ಮನೇಲಿ ಎಲ್ಲರೂ ಊಟ ಮಾಡ್ಕೊಂಡು ಚೆನ್ನಾಗಿ. 2 BHK ಅಂತ ಹೇಳಿದ್ರಿ, ಎಂಟ್ರಿಯಿಂದ ಯಾವ ತರ ಸೈಜ್ ಅರೇಂಜ್ ಮಾಡಿದ್ದೀರಾ ಸರ್ ಇದು? ನೋಡಿ, ಒಂದ್ಸಲ ನಮ್ಮ ವ್ಯೂವರ್ಸ್ಗೆ ಇಲ್ಲಿಂದ ಒಂದ್ಸಲ ತೋರಿಸಿ. ಇದು ಮನೆ ಎಂಟ್ರೆನ್ಸ್ ಬಾಗ್ಲು. ಈ ನೀವು ಇಲ್ಲಿ ಇದು ಎಂಟ್ರೆನ್ಸ್ ಬಾಗ್ಲು, ಇಲ್ಲಿ ಬಂದ್ರೆ ಹಾಲು. ಹಂಗೆ ಹಿಂಗೋದ್ರೆ ಕಿಚನ್ ಡಿಪಾರ್ಟ್ಮೆಂಟ್, ಅಡಿಗೆ ಮನೆ, ಪೂಜಾ ರೂಮ್ ಡಿವೈಡ್ ಆಗುತ್ತೆ. ಹಿಂಗೆ ಮತ್ತೆ ಫರ್ದರ್ ಬರ್ತಾ ಇದ್ರೆ ಪ್ಯಾಸೇಜ್ ಇದೆ. ಪ್ಯಾಸೇಜ್ 2 ರೂಮ್ಗೆ ಡಿವೈಡ್ ಮಾಡುತ್ತೆ. ಆಮೇಲೆ ಇಲ್ಲಿ ಹೆಂಗಪ್ಪ ಈ ಪ್ಲಾನ್ ಅಲ್ಲಿ ಒಳ್ಳೆ ಪ್ರೈವಸಿ ಇದೆ. ಕಿಡ್ಸ್ ಬೆಡ್ರೂಮ್ ಸಪರೇಟ್, ಪೇರೆಂಟ್ಸ್ ಬೆಡ್ರೂಮ್ ಸಪರೇಟ್. ಸೊ ಕಂಪ್ಲೀಟ್ ಪ್ರೈವಸಿ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಹೇಳಿದ್ರೆ ನಮ್ದು ಹಳೆ ಕಾಲದಲ್ಲಿ ಒಂದು ಮನೆಗಳು ಇರ್ತಿದ್ವು. ಹೌದಾ? ಎಂಟ್ರೆನ್ಸ್ ಬಾಗ್ಲು, ಹಿಂದ್ಗಡೆ ಬಾಗ್ಲು ಒಂದೇ ಲೈನ್ ಅಲ್ಲಿ ಲೈನ್ ಅಲ್ಲಿ ಕಾಣಬೇಕು. ಆಲ್ಮೋಸ್ಟ್ ಆಲ್ ಇದ್ರಲ್ಲಿ ಈ ಪ್ಲಾನ್ ಅಲ್ಲಿ ಅದನ್ನ ಅಚೀವ್ ಮಾಡಿದೀವಿ. ಸೊ ಅಲ್ಲಿಂದ ನೋಡ್ಬಿಟ್ರೆ ಈ ಲಾಸ್ಟ್ ನಮ್ ಯುಟಿಲಿಟಿ ಬಾಗ್ಲು ಕಾಣುತ್ತೆ. ಸೊ ಆತರ ಒಂದನ್ನ ಅಚೀವ್ ಮಾಡಿದೀವಿ ಇದ್ರಲ್ಲಿ. ಬನ್ನಿ, ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ. ಇದು ಕುಬೇರ್ ಮೂಲೆಯಲ್ಲೇ ಇದೆ. ಕುಬೇರ್ ಮೂಲೆ ಯಾವ್ದಪ್ಪ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಆಫ್ ದ ಹೌಸ್. ಸೊ ಅದರಲ್ಲಿ ಇದೆ ಅರೌಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹೌಸ್. ಕರೆಕ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹೌಸ್. ಇಲ್ಲಿ ಯಜಮಾನರು ಮಲಕಬೇಕು ಅಂತ ಹೇಳ್ತಾರೆ, ಅವರೇ ಮಲಗಬೇಕು.
ಸೊ ಅವರು ಈ ಕಡೆ ವೆಸ್ಟಿಗೆ ತಲೆ ಹಾಕಿ ಮಲ್ಕೋಬಹುದು. ಈ ಕಡೆ ಕೂಡ 5x5 ವಿಂಡೋ ಕೊಟ್ಟಿದೀವಿ. ಓಕೆ, ಇಲ್ಲಿ 5x2 ವಿಂಡೋ ಕೊಟ್ಟಿದೀವಿ. ಆಸ್ ಯೂಶುವಲ್ ವೆಸ್ಟ್ ಸೈಡ್ ಇಂದ ಗಾಳಿ ಜಾಸ್ತಿ ಬರ್ತದೆ, ಮಲಗ್ಬೇಕಾದ್ರೆ ಆರಾಮಾಗಿ ಇವರು ಓಪನ್ ಇಟ್ಕೊಂಡು ಮಲಗಬಹುದು. ಹಾಗಾಗಿ ಒಂದು ಸ್ಮಾಲ್ ವಿಂಡೋ ಕೊಟ್ಟಿದೀವಿ. ಇಲ್ಲಿ ಕಾಟ್ ಬಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಓಕೆ ಓಕೆ, ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಅಂತ. ಕರೆಕ್ಟ್, ಡಿಸ್ಟೆನ್ಸ್ ಹೈಟ್ ಅಲ್ಲಿ ಇರ್ತದೆ, ಗಾಳಿ ಬರ್ತಾ ಇರ್ತದೆ. ಸರ್ ವುಡ್ ಏನ್ ಯೂಸ್ ಮಾಡಿದ್ರೆ ಅದು ಡೋರ್ ಇದು ಲ್ಯಾಮಿನೇಟೆಡ್ ರೆಡಿ ಲ್ಯಾಮಿನೇಟೆಡ್ ಡೋರ್ ವಿತ್ ಈ ಸಲ ಯುರೋಪಾ ಲಾಕ್ಸ್ ನ ನೋಡಬಹುದು ನೀವು. ವಿತ್ ಎವ್ರಿ ಡೋರ್ ಕಮ್ಸ್ ವಿತ್ ಸಪರೇಟ್ ಇಂಡಿವಿಜುವಲ್ ಲಾಕ್ ಬರುತ್ತೆ. ಓಕೆ, ಬಾತ್ರೂಮ್ ಇಲ್ಲಿದೆ, ಬನ್ನಿ. ಓಕೆ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ, ತೋರಿಸ್ಬಿಡಿ ಒಂದ್ಸಲ. 10x4 ಫೀಟ್ ಲಾಂಗ್, 10 ಫೀಟ್ ಲಾಂಗ್ ಇದೆ ನೋಡಿ ಬಾತ್ರೂಮ್. 10 ಫೀಟ್ ಲಾಂಗ್ ಇದೆ ಸರ್ ಇದು? ಹೌದು ಹೌದು. ಓಕೆ, 10 ಅಡಿ ಉದ್ದ, 4 ಅಡಿ ಅಗಲ ಇದೆ. ಓಕೆ, ತುಂಬಾ ಕಂಫರ್ಟಬಲ್ ಫೀಲ್ ಮಾಡುತ್ತೆ. ಕಂಫರ್ಟಬಲ್ ಆಗಿ ತುಂಬಾ ಒಳ್ಳೆ ಸೈಜಿಂಗ್ ಬಾತ್ರೂಮ್. ಓಕೆ ಓಕೆ, ಇದಕ್ಕೆ ಜಾಸ್ತಿ ಟೈಮ್ ಸ್ಪೇಸ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್, ಸ್ಪೇಸ್ ಸಿಕ್ಕಿದೆ, ಇಲ್ಲಿ ಕೊಟ್ಬಿಟ್ಟಿದೀವಿ. ಓಕೆ ಓಕೆ, ಎಂಜಾಯ್ ಮಾಡ್ಲಿ ಅಂತ. ಓಕೆ ಓಕೆ ಸರ್, ವಾರ್ಡ್ರೋಬ್ ಯೂಸ್ ಮಾಡಿದ್ದೀರಾ ಸರ್? ಏನ್ ಯೂಸ್ ಮಾಡಿದ್ದೀರಾ ಸರ್ ಕಾನ್ಸೆಪ್ಟ್ ಇದು? ಏನಿಲ್ಲ, ಇದು ರೆಗ್ಯುಲರ್ ಸ್ಲೈಡಿಂಗ್ ವಾರ್ಡ್ರೋಬ್ ನೋಡಿ. ಬಟ್ ರ್ಯಾಕ್ಸ್ ಎಲ್ಲ ಮೋಸ್ಟ್ ಯೂಸ್ಫುಲ್ ಡಿಸೈನ್ ಆಗಿರ್ತದೆ. ಹ್ಯಾಂಗರ್ ಬರ್ತದೆ ಇಲ್ಲಿ ಬಟ್ಟೆಗೆ, ಇಲ್ಲಿ 3 ರ್ಯಾಕ್ ಬರ್ತದೆ, ಇಲ್ಲಿ ಒಂದು ಚಿಕ್ಕ ರ್ಯಾಕ್ ಬರ್ತದೆ, ಸಾಕ್ಸ್ ಅದು ಇದು, ಆಮೇಲೆ ಇಲ್ಲಿ ಡ್ರಾಪ್ ಬರ್ತದೆ, ಇಲ್ಲಿ ದೊಡ್ಡ ರ್ಯಾಕ್ಸ್ ಬರ್ತದೆ. ಸೊ ಜಾಸ್ತಿ ರ್ಯಾಕ್ಸ್ ಮಾಡಲ್ಲ ಅಥವಾ ಕಡಿಮೆ ರ್ಯಾಕ್ಸ್ ಮಾಡಲ್ಲ. ಮೋಸ್ಟ್ ಹೆಂಗ್ ಯೂಸ್ ಆಗ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬಿಟ್ಟಿದ್ದೀರಾ. ಓಕೆ ಓಕೆ, ಫುಲ್ ಒಂದೇ ಕಡೆ ಬಿಟ್ಬಿಡೋದು, ಒಂದೇ ಕಡೆ ಇದು ಆ ತರ ಆಗಿಲ್ಲ. ಓಕೆ ಓಕೆ, ನೀವು ನೋಡಿದ್ದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇದೆ. ನಾವ್ ಇವಾಗ ನೋಡ್ತಿರುವಂತದ್ದು ಕಿಡ್ಸ್ ರೂಮ್. ಇದು ಸ್ಟಡಿ ರೂಮ್ ಅಂತ ಕೂಡ ಕರೀತಾರೆ. ಮೇಡಮ್, ಈ ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಈ ರೂಮ್ ಸೈಜ್ ಬಂದ್ಬಿಟ್ಟು ಅಪ್ರಾಕ್ಸ್ 10x11 ಕೂತಿದೆ. ಇದು 10x11. ಓಕೆ ಓಕೆ, ಇದು ಕಿಡ್ಸ್ ಗೆ ಅಂತಾನೆ ಸ್ವಲ್ಪ ಹೈ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಪ್ಲೇನ್ ಆಗಿ ಮಾಡೋದ್ ಬೇಡ ಅಂತಂದು ಅವ್ರಿಗೆ ಏನೇನ್ ಸಫಿಶಿಯಂಟ್ ನೀಡ್ಸ್ ಏನಿರುತ್ತೆ ಮಕ್ಕಳಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದು. ಇಲ್ಲಿ ಸ್ಟಡಿ ಟೇಬಲ್ ಮಾಡಿದೀವಿ. ಕಿಡ್ಸ್ ಇಲ್ಲ ಅಕಸ್ಮಾತ್ ಏನಾದ್ರು ವರ್ಕಿಂಗ್ ಮನೇಲಿ ಇದಾರೆ ಅಂತ ಅಂದ್ರೆ ಅವ್ರಿಗೆ ವರ್ಕ್ ಫ್ರಮ್ ಹೋಮಿಗೋಸ್ಕರನು ಇದು ಹೆಲ್ಪ್ ಆಗುತ್ತೆ. 2-in-1 ತರ ವರ್ಕ್ ಆಗ್ಲಿ ಅಂತಾನೆ ಇದನ್ನ ಲ್ಯಾಪ್ಟಾಪ್ ವರ್ಕ್ ಆಗುತ್ತೆ. ವಿಂಡೋ ಪಕ್ಕನೆ ಇರೋದ್ರಿಂದ ಅವ್ರು ಎನಿ ಟೈಮ್ ಅದನ್ನ ನೈಟ್ ಶಿಫ್ಟ್ ಆಗ್ಲಿ ಯಾವ್ದಿದ್ರು ಗಾಳಿ ಬೆಳಕು ಏನೇ ಇದ್ರು ಅವ್ರಿಗೆ ಏನು ತೊಂದರೆ ಆಗಲ್ಲ. ವಿಂಡೋ ಪಕ್ಕನೆ ಅದಕ್ಕೋಸ್ಕರನೇ ಕೊಟ್ಟಿರೋದು. ಹಂಗಾಗಿ ಅವ್ರಿಗೆ 2-in-1 ತರ ವರ್ಕ್ ಆಗುತ್ತೆ. ಕಿಡ್ಸ್ ಇಲ್ಲ ಅಂದ್ರೂ ವರ್ಕಿಂಗ್ ಪೀಪಲ್ ವರ್ಕ್ ಫ್ರಮ್ ಹೋಮ್ ಇರೋಂತವ್ರು ಯೂಸ್ ಆಗುತ್ತೆ, ಆರಾಮಾಗಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ ಓಕೆ, ನೈಸ್ ಮ್ಯಾಮ್. ಸೀಲಿಂಗ್ ಚೆನ್ನಾಗಿ ಯೂಸ್ ಮಾಡಿದ್ರಾ? ಈಗ ಸ್ಕ್ವೇರ್ ಮಾಡಿ ಮಕ್ಕಳಿಗೆ ಅಂತಾನೆ ಒಂದು ಸರ್ಕಲ್ ಮಾಡಿ ಸ್ಟ್ರಿಪ್ ಲೈಟ್ ಎಲ್ಲ ಹಾಕಿದೀವಿ. ಆಕ್ಚುಲಿ ಅವ್ರು ಮಲಗಿದಾಗ ಒಂದು ಸ್ಟ್ರಿಪ್ ಲೈಟ್ ಜಸ್ಟ್ ಆನ್ ಮಾಡ್ಕೊಂಡು ಮಲಗಿದ್ರು ಅವ್ರಿಗೂ ಒಂದು ಖುಷಿ ಇರುತ್ತೆ, ಒಳ್ಳೆ ವೈಬ್ಸ್ ಇರುತ್ತೆ. ಎಲ್ಲಾ ರೂಮಲ್ಲೂ ಮಾಡಿ ಇದನ್ನ ನೆಗ್ಲೆಕ್ಟ್ ಮಾಡಿಲ್ಲ, ಇದನ್ನು ಸ್ವಲ್ಪ ಎನ್ಹಾನ್ಸ್ ಮಾಡಕ್ ಟ್ರೈ ಮಾಡಿದೀವಿ. ಓಕೆ ಮೇಡಮ್, ಸಕ್ಕತ್ತ ಕಾಣ್ತಾ ಇದೆ ಇದು ಕೂಡ. ಇಷ್ಟು ತನಕ ನಾವು ನೋಡಿದ್ದು ಕಿಡ್ಸ್ ಬೆಡ್ರೂಮ್ ಹಾಗೆ ಮಾಸ್ಟರ್ ಬೆಡ್ರೂಮ್ ಮನೆಯ ಎಂಟ್ರೆನ್ಸ್ ಅಲ್ಲಿದೆ. ನಾವ್ ಇವಾಗ ಯುಟಿಲಿಟಿ ಸ್ಪೇಸ್ ಕಡೆ ಹೋಗೋಣ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಇನ್ನೊಂದ್ಸಲ ಹಿಂಗ್ ತೋರಿಸ್ಬಿಡಿ. ಫುಲ್ ಕಾಣ್ತಾ ಇದೆಯಾ ಮೈನ್ ಡೋರು? ಯಾ, ಕಾಣ್ತಾ ಇದೆ ಸರ್. ಡೆಫಿನೆಟ್ಲಿ ಬನ್ನಿ, ಲಾಸ್ಟ್ ಬರ್ತಿದೀವಿ ಯುಟಿಲಿಟಿಗೆ. ಓಕೆ ನೋಡಿ, ಮನೆಯಲ್ಲಿ ಇದು ಕೂಡ ತುಂಬಾ ನೀಡೆಡ್ ಸ್ಪೇಸ್, ಮಚ್ ನೀಡೆಡ್ ಸ್ಪೇಸ್ ಯುಟಿಲಿಟಿ ಅನ್ನೋದು. ಅರೌಂಡ್ 3.5 by ಆಲ್ಮೋಸ್ಟ್ 30 ಫೀಟ್ ಅಲ್ಲಿ 30 ಫೀಟ್ ಅಲ್ಲಿ 8 ಫೀಟ್ ಬಾತ್ರೂಮ್ ಹೋಗಿದೆ. ಆಲ್ಮೋಸ್ಟ್ ಬಾಕಿ 20 ಫೀಟ್ ಫುಲ್ ಬಿಟ್ಬಿಟ್ಟಿದೆ. ವಾಲ್ಸ್ ಮೈನಸ್ ಮಾಡಿದ್ರೆ 20 ಫೀಟ್ ಯುಟಿಲಿಟಿ ಸಿಕ್ಕಿದೆ, ಕಂಪ್ಲೀಟ್ ಬಿಟ್ಬಿಟ್ಟಿದೆ. ಇಲ್ಲಿ ಕಾಮನ್ ಬಾತ್ರೂಮ್ ನ ಇಲ್ಲಿ ಪ್ಲೇಸ್ ಮಾಡಿದೀವಿ. ಲಾಸ್ಟ್ ಹಾಕ್ಬಿಟ್ಟಿದ್ದಾರೆ ಸರ್? ಖಂಡಿತ, ಈ ಮನೆಯಲ್ಲಿ ಚೆನ್ನಾಗಿ ಸಿಕ್ಕಿದೆ ಪ್ಲಾನ್ ಇದು. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ, ತೋರಿಸಬೇಕಾದ್ರೆ ಒಂದ್ಸಲ ಅವ್ರಿಗೆ. ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮನೆ ಒಳಗಡೆನೆ ಪ್ರತಿ ಸಲ ಬಾತ್ರೂಮ್ ನ ಯೂಸ್ ಅಟ್ಯಾಚ್ ಮಾಡ್ತಾ ಇದ್ರು. ಆದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಮನೆಯ ಲಾಸ್ಟ್ ಗೆ ಹಾಕಿದ್ದಾರೆ. ಸರ್, ಇದು ಏನ್ ಕಾನ್ಸೆಪ್ಟ್? ಏನಿಲ್ಲ, ಇದು ಈಸ್ಟ್ ಫೇಸಿಂಗ್ ಅಲ್ಲಿ ಇದನ್ನ ನಮಗೆ ಪ್ಲಾನಿಂಗ್ ಅಲ್ಲಿ ಚೆನ್ನಾಗಿ ಸಿಗ್ತದೆ. ಆರಾಮಾಗಿ ಈ ಕಾರ್ನರ್ ಅಲ್ಲಿ ಬಾತ್ರೂಮ್ ಕೊಡಬಹುದು, ಯಾವ ತೊಂದರೆ ಇಲ್ಲ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಬಾತ್ರೂಮ್ ಕೊಟ್ಟಿದೀವಿ, ಕಾಮನ್ ಬಾತ್ರೂಮ್ ನ. ಇಲ್ಲಿ ಇದು ಅರೌಂಡ್ ಅದು 4x7 ಬರ್ತದೆ. 4x7. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರ್ತದೆ, ಇಲ್ಲಿ ಹ್ಯಾಂಡ್ ವಾಶ್ ಬರ್ತದೆ. ನೋಡಿ, ಇದು ಹ್ಯಾಂಡ್ ವಾಶ್ ಸ್ವಲ್ಪ ಸ್ಪೇಸ್ ಕಡಿಮೆ ಆಯ್ತು ಅನ್ಸಿಲ್ಲ ಸರ್? ಇಲ್ಲಿ ಹ್ಯಾಂಡ್ ವಾಶ್ ಸಾಕು. ಓಕೆ ಓಕೆ, ಕೈ ತೊಳೆಯಲಿಕ್ಕೆ. ಓಕೆ, ಅಲ್ಲೆಲ್ಲೂ ಪ್ರೊವೈಡ್ ಮಾಡಕ್ ಆಗಿಲ್ವಲ್ಲ, ಹಂಗಾಗಿ ಇಲ್ಲಿ ಬ್ರೈಟ್ ಟೈಲ್ಸ್ ಯೂಸ್ ಮಾಡಿದ್ರೆ ಜಾಸ್ತಿ ಕಲರ್ ಕಡೆ ಆಪ್ಷನ್ಸ್ ಕಡೆ ಹೋಗೇ ಇಲ್ಲ. ಅದ್ರ ಬಗ್ಗೆ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಲುಕ್ ಇರ್ಲಿ ಅಂತ ಸುಮ್ನೆ ಗಿಜ ಮಾಡಿ ಯಾರು ಇಷ್ಟಪಡಲ್ಲ ಅದನ್ನ. ಹೌದು, ಫಸ್ಟ್ ಆಫ್ ಆಲ್ ನಮಗೆ ಇಷ್ಟ ಆಗಲ್ಲ ಅದ್ ನೋಡಿರೋ ಒಂಥರ ಕೂಲ್ನೆಸ್, ಕಾಮ್ ಆಗಿರ್ಬೇಕು, ಟೈಲ್ಸ್ ಯೂಸ್ ಆಗಿರ್ಬೇಕು. ಇಲ್ಲೂ ನೋಡಿ, ಯುಟಿಲಿಟಿ ತೋರಿಸಿ ಅವ್ರಿಗೆ, ಕಂಪ್ಲೀಟ್ ಫುಲ್ ಟೈಲ್ಸ್ ಇದೆ. ವಾಷಿಂಗ್ ಆಗ್ಲಿ ಅವ್ರ ಏನು ತೊಂದರೆ ಇಲ್ಲ. ಇಲ್ಲಿ ಲಾಸ್ಟ್ ಬಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಬರ್ತದೆ. ಓಕೆ, ಅಥವಾ ಇಲ್ಲಪ್ಪ ನಾವು ಕುತ್ಕೊಂಡೆ ಬಟ್ಟೆ ತೊಳಿತೀವಿ,
ಅವ್ರಿಗೆ ಕೂಡ ಇಲ್ಲೊಂದು ಪಾಯಿಂಟ್ ಕೊಟ್ಟು. ಓಕೆ, ಸ್ವಲ್ಪ ಕಡಿಮೆ ಬಿಟ್ಟಿಲ್ಲ, ಸ್ವಲ್ಪ ಸ್ಪೇಸ್ ಕಂಫರ್ಟಬಲ್ ಆಗಿದೆ. ಹೌದು. ಓಕೆ, ಒಂದಿಬ್ರು ಕೂಡ ಆರಾಮ್ ವಾಕ್ ಮಾಡಬಹುದು ಆರಾಮಾಗಿ. ಓಕೆ ಓಕೆ. ವಿತ್ ವೈಡ್ ಗ್ರಿಲ್ ಬರ್ತದೆ, ಆಲ್ಮೋಸ್ಟ್ ಕಂಪ್ಲೀಟ್ ಎಂಟೈರ್ ಲೈನ್ ಗ್ರಿಲ್. ಓಕೆ, ಸೆಕ್ಯೂರಿಟಿ ಪರ್ಪಸ್ಗೂ, ಸೆಕ್ಯೂರಿಟಿಗೆ ಆಗ್ಲಿ, ಲೈಟ್ಗೆ ಆಗ್ಲಿ, ಗಾಳಿಗಾಗ್ಲಿ ನೋಡಿ. ನೀವು ಬೇಕಾದ್ರೆ ಫೀಲ್ ಮಾಡ್ಬೋದು ಮಾತಾಡ್ದಂಗೆ, ಸುಮ್ನೆ ಆ ಗಾಳಿ ಸೌಂಡ್ ಕೇಳಿಸುತ್ತಾ ನೋಡಿ. ಹೌದು ಸರ್, ಏರ್ಸ್ ಮೂವ್ಮೆಂಟ್ಸ್ ಕೂಡ ನಾವು ಗೊತ್ತಾಗ್ತದೆ ಅಲ್ವಾ. ಸೊ ವೆಸ್ಟಿನ ಮಹಿಮೆ ಅದು, ಯಾವ್ದು ಪಶ್ಚಿಮ ದಿಕ್ಕಿನ ಮಹಿಮೆ ಅದು. ಪಶ್ಚಿಮ ದಿಕ್ಕಿಂದ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ. ಹೌದು, ಹೈಯೆಸ್ಟ್ ಓಪನ್ ಬಿಡಿ ಅಂತ. ಸೊ ಈ ಮನೆ ಅಪ್ಲೈ ಮಾಡ್ಬಿಟ್ಟಿದ್ದೀರಾ? ನಾವ್ ಎಲ್ಲಾ ಮನೆಗಳಲ್ಲೂ ಕೊಡ್ತೀವಿ. ಈ ಮನೆಯಲ್ಲಿ ಈಸ್ಟ್ ವೆಸ್ಟ್ ಇರೋದ್ರಿಂದ ಈ ವೆಸ್ಟ್ ಫೇಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆ ಓಕೆ. ಇಷ್ಟೋ ತನಕ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆನ ನೋಡಿದ್ದೀರಾ. ನಾವಿವಾಗ ಫ್ಲೋರ್ಸ್ ನ ಹತ್ಕೊಬಿಟ್ಟು ನೋಡೋಣ ಬನ್ನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, 3 feet ಸ್ಟೇರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಡ್ಜ್ನ ನೀವು ನೋಡ್ಬೋದು, ಮಳೆ ನೀರು ಬಿದ್ದಿದ್ದು ಸೀದಾ ಕೆಳಗಡೆ ಹರ್ಕೊಂಡು ಹೋಗೋ ತರ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಓಕೆ ಸರ್, ಮೇಲ್ಗಡೆ ಇರುವಂತ ರೂಮ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ ನಮ್ಗೆ. ತೋರಿಸ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ಬೇಕು, ಇದನ್ನ ತೋರಿಸಿ, RCC ರೂಫ್ ತೋರಿಸಿ, ಕಲರ್ ತೋರಿಸಿ. ಗ್ರೇ ಕಲರ್ ಪೇಂಟೆಡ್. ಇದಂದ್ರೆ ನಾರ್ಮಲ್ ಗ್ರೇ ಪೇಂಟ್ ಅಲ್ಲ, ಇದು ಡ್ಯಾಮ್ ಪ್ರೂಫ್ ಪೇಂಟ್ ನ ಮಾಡಿದೀವಿ. ವಾಟರ್ ಪ್ರೂಫಿಂಗ್ ಅಂತ. ಏನ್ ಕಾನ್ಸೆಪ್ಟ್ ಸರ್ ಅದು? ಇಲ್ಲ ಏನಿಲ್ಲ, ನಮ್ಮ ಹಳೆ ಮನೆಗಳಲ್ಲಿ ಯಾವ್ದನ್ನು ಮಾಡ್ತಾ ಇದ್ದಿಲ್ಲ, ಕಸ್ಟಮರ್ಸ್ ಕೇಳ್ತಾ ಇದ್ರು. ಈ ಸಲದಿಂದ ನಮ್ಮ ಎಲ್ಲಾ ಮನೆಗಳಲ್ಲೂ ವಿತ್ ಡ್ಯಾಮ್ ಪ್ರೂಫ್ ಪೇಂಟ್ ನ RCCಗೆ ಅಪ್ಲೈ ಮಾಡೇ ಕೊಡೋದು. ಸೊ ಹಂಗಾಗಿ ಇದನ್ನೊಂದು ಮಾಡಿದೀವಿ. ವಾಟರ್ ಪ್ರೂಫ್ ಅಂತಾನೆ ಸರ್ ಇದು? ಕಂಪ್ಲೀಟ್ಲಿ ಇನ್ನೇನು ಮಾಡಿಸೋ ಅವಶ್ಯಕತೆ ಇಲ್ಲ, ಈ ವಾಟರ್ ಪ್ರೂಫ್ ಆಗಿರುತ್ತೆ, ಒಂದ್ ಡ್ರಾಪ್ ಲೀಕೇಜ್ ಆಗಲ್ಲ. ಓಕೆ, ಆ ಕಾನ್ಸೆಪ್ಟ್ ಅಲ್ಲಿ ಇದು ಯೂಸ್ ಮಾಡಿ ಅದನ್ನ ನಾವು ಮುಂಚೆನೆ ಮಾಡ್ಬಿಟ್ಬಿಟ್ಟಿದೀವಿ, ಕಸ್ಟಮರ್ಸ್ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಸರ್, 30 into 40 ಓವರ್ ಆಲ್ ಸೈಜ್ ಮನೆಯಲ್ಲಿ ಎಷ್ಟು ಪಿಲ್ಲರ್ಸ್ ಬಂದಿದೆ? 12 ಪಿಲ್ಲರ್ ಬಂದಿದೆ. ಲೈಕ್ ದಿಸ್, ಈ ತರ ಎಲ್ಲಾ ಕಡೆನೂ ಆಫ್ ಸೆಟ್ಸ್ ಕಾಣ್ತದೆ, ತೋರಿಸಿ. ಆರಾಮಾಗಿ 12 ಪಿಲ್ಲರ್ ಕೌಂಟ್ ಮಾಡ್ಬೋದು. ಮಿನಿಮಮ್ 12 ಪಿಲ್ಲರ್ಸ್ ನ ಮೇಂಟೈನ್ ಮಾಡಿದೀವಿ. ಈ ಸೈಟ್ ಒಂದು ಇಂಪಾರ್ಟೆಂಟ್ ಸ್ಪೆಷಲ್ ಇದೆ, ಬನ್ನಿ ಹೇಳ್ತೀನಿ. ನೋಡಿ, ಸೈಟ್ ಎದುರುಗಡೆ ವ್ಯೂ ತೋರಿಸಿ. ಸೈಟ್ ಎದುರುಗಡೆ ಯಾವ ಮನೆನೂ ಇಲ್ಲ. ಹೌದು, ಕಂಪ್ಲೀಟ್ಲಿ ಪಾರ್ಕ್. ಇದು ಡೆವಲಪ್ ಆಗ್ತದೆ. ಓಕೆ, ಪಾರ್ಕ್ ಸರ್ ಇದು? ಹೌದು, ಡೆವಲಪ್ ಆಗ್ತದೆ. ಎದುರುಗಡೆ ಅವ್ರ ಮನೆ, ಅವ್ನ ಮಕ್ಕ ನೋಡು, ಇವ್ರ ಮಕ್ಕ ನೋಡು, ಅವ್ನ ಗಾಡಿ ತೆಗಿಲಿ, ಇವ್ನ ಗಾಡಿ ತೆಗಿಲಿ, ಯಾವ ಕಿರಿಕಿರಿನೂ ಇಲ್ಲ. ತೋರಿಸ್ಬಿಡಿ ಒಂದ್ಸಲ, ಅಷ್ಟು ವೈಡ್ ಪಾರ್ಕ್ ಇದೆ ನೋಡಿ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಲ್ಲಿಂದ ಒಂದು 100 feet ಇದೆ ಸರ್? ಹೌದೌದು, 100 by 50 feet. ಏನು ಡಿಸ್ಟರ್ಬೆನ್ಸ್ ಇಲ್ಲ. ಈ ಮನೆಯವ್ರಿಗೆ ಲಕ್ ಅದು. ಓಕೆ, ಎದುರುಗಡೆ ಏನು ಇಲ್ಲ, ಮನೆ ಮುಂದೆ ಪಾರ್ಕ್. ಓಕೆ, ಸೊ ಆ ತರ. ನಾನು ನಿಮ್ಗೆ ಪ್ರತಿ ಸಲ ಯಾವುದೇ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡ್ಲಿ, ಮನೆ ಬಗ್ಗೆ ವಿಡಿಯೋ ಮಾಡ್ಲಿ, ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮ್ಗೆ ಒಂದು ಕನ್ಕ್ಲೂಷನ್ ಅಂತ ಕೊಡ್ತೀನಿ. ಸೊ ಅದೇ ರೀತಿ ಈ ಒಂದು HG ಬಿಲ್ಡರ್ಸ್ ಅವ್ರ ಜೊತೆ ಏನಿದು ಕೊಟೇಶನ್ ಅಂತ 90 lakhs ಅಂತ ಹೇಳಿದ್ರು. ಸೊ 90 lakhs ಅಂತ ಹೇಳಿದ್ರು, ಮತ್ತೆ ಲೈಟ್ಸ್ ಯೂಸ್ ಮಾಡಿದ್ರು, ನಮ್ಗೆಲ್ಲ ಮನೆ ಬೆಡ್ರೂಮ್ ಅಂತ ತೋರಿಸಿದ್ರು, ಮತ್ತೆ ಸ್ಟಡಿ ರೂಮ್ ಅಂತ ತೋರಿಸಿದ್ರು, ಕಿಚನ್ ತೋರಿಸಿದ್ರು, ಮೇಲ್ಗಡೆ ರೂಮ್ ತೋರಿಸಿದ್ರು. ಇದೆಲ್ಲದ್ರ ಬಗ್ಗೆ ಒಂದು ಓವರ್ ಆಲ್ ಕನ್ಕ್ಲೂಷನ್ ಅಂತ ನಾವು ತಗೊಂಡ್ಬಿಡೋಣ. ಸರ್, ನಾನು ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳ್ತೀನಿ ನಮ್ಮ ವೀಕ್ಷಕರ ಪರವಾಗಿ. ಓಕೆ, ಏನಂತಂದ್ರೆ ಅವರು ಒಂದ್ ತಲೆಯಲ್ಲಿ ಥಾಟ್ಸ್ ಇರುತ್ತೆ, ಈ ಎಲ್ಲ ಪ್ರಶ್ನೆ ನಾವು ಕೇಳ್ಬೇಕಿತ್ತು ಅಂತ. ಫಸ್ಟ್ ನಾನು ಪ್ರೈಸಿಗೆ ಬಂದ್ಬಿಡ್ತೀನಿ. 30 into 40 ಸೈಜ್. ಓಕೆ, ಮನೆ ಇದು ಸೈಟ್ ಕೂಡ ಇನ್ಕ್ಲೂಡ್ ಆಗಿದೆ. 90 lakhs ಅಂತ ಹೇಳಿದ್ರಿ. 90 lakhs ಕೊಟೇಶನ್ಗೆ ಯಾವ ತರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಯಾವ ತರ ಇದನ್ನ ಡಿವೈಡ್ ಮಾಡಿದ್ದೀರಾ ನಂತರ? ಗುಡ್. ಈ ಮನೆನ ನಾವು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 90 ಲಕ್ಷ ಹೇಳ್ತಾ ಇದೀವಿ. ವೀಕ್ಷಕರು ಕನ್ಫ್ಯೂಸ್ ಆಗಬಾರ್ದು, ಸುಮಾರು ಫೋನ್ ಬರ್ತದೆ ಏನೇನೋ ಹೇಳ್ಕೊಂಡು ರೇಟ್ನ. 90 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. ಬಟ್ ಸಿಟ್ಟಿಂಗಿಗೆ ಬಂದ್ರೆ ಎಲ್ಲ ನೋಡ್ಬಿಟ್ಟು ಬಂದ್ರೆ ನೆಗೋಷಿಯೇಷನ್ ಇದ್ದೇ ಇರ್ತದೆ. ಓಕೆ, ಇನ್ 90 lakhs ಪ್ರೈಸ್ಗೆ ಹೆಂಗ್ ಅರೈವ್ ಆಗ್ತೀವಿ ಅನ್ನೋದು ಸಿಂಪಲ್. 30-40 ಸೈಜ್ 1200 square feet ಇದೆ ಮನೆ. ಇಲ್ಲೇನಪ್ಪ, ಒಂದು ಸೈಟ್ ರೇಟ್. ಫಸ್ಟ್ ಸೈಟ್ ರೇಟ್ ಎಷ್ಟು ನಡೀತಾ ಇದೆ? ನಾನು ಅವಾಗ್ಲೇ ಹೇಳ್ದಂಗೆ 4000 plus ಇದೆ, 200 to 300. ಏರಿಯಾ ಜಾಸ್ತಿ ಡೆವಲಪ್ಡ್ ಏರಿಯಾ ಸರ್ ಇದು? ಖಂಡಿತ. ಲಾಸ್ಟ್ ಒಂದು 3 years ಇಂದ ಹೈಲಿ ಡೆವಲಪ್ ಆಗುತ್ತೆ. ಅಂದ್ರೆ 3 years ನಮ್ಗೆ ಆರಾಮಾಗಿರ್ಬೇಕು ಅನ್ನೋರ? ಇಲ್ಲ, ಆರಾಮಾಗಿರ್ಬೇಕು ಅಂತಾನು ಇಲ್ಲ. ಸಿಟಿ ಒಳಗಡೆ ತುಂಬಾ ಪ್ರೈಸ್ ರೈಸ್ ಆಗೋಯ್ತು. ಜನಕ್ಕೆ ಬೇರೆ ಆಪ್ಷನ್ ಇಲ್ಲ, ಔಟ್ಸ್ಕರ್ಟಿಗೆ ಬರಲೇಬೇಕು. ಸೊ ಜನ ಬರ್ತಾ ಬರ್ತಾ ಇದು ಡೆವಲಪ್ ಆಗೋಯ್ತು. ಓಕೆ ಓಕೆ. ಅಂದ್ರೆ ನಾನು ಇಲ್ಲಿ ಲಾಸ್ಟ್ ಟೈಮ್ ನೋಡಿದಾಗ ಮನೆಗಳು ಕಡಿಮೆ ಇತ್ತು. ಇವಾಗ ನಾನು ನೋಡ್ತಿರುವಾಗ ಜಾಸ್ತಿ ಎಲ್ಲ ಕವರ್ ಆಗ್ತಾ ಬಂದಿದೆ, ಪಾರ್ಕ್ ಎಲ್ಲ ಬರ್ತಿದೆ ಅಂತ ಹೇಳ್ತಿದ್ದೀರಾ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಖಂಡಿತ ಡೆಫಿನೆಟ್ಲಿ ವರ್ತ್. ಯಾಕೆಂದ್ರೆ ಈಗ ನೀವು ವಿದ್ಯಾನಗರ ಹೋಗಿ 6000 ರೂಪಾಯಿ ಹೇಳ್ತಾರೆ, SS ಲೇಔಟ್ ಹೋಗಿ 6000 7000 ಹೇಳ್ತಾರೆ, MCC BB ಅವೆಲ್ಲ ಕೇಳಂಗೆ ಇಲ್ಲ. ಗ್ರೋಯಿಂಗ್ ಲೇಔಟ್ ಅಲ್ಲಿ 4000 ಇಟ್ ಇಸ್ ಸೋ ವರ್ತ್ ಅನ್ಸುತ್ತೆ. 4000 ಪ್ಲಸ್. ಸೊ ಇಲ್ಲಿ ಸೈಟ್ ರೇಟ್ ನಮಗೆ ಒಂದು 52 ಲಕ್ಷ ರೂಪಾಯಿ ಇದೆ. ಇಲ್ಲಿ ಹಾಫ್ ಆಫ್ ಅಮೌಂಟ್ ಬಂದಿದೆ ಆಲ್ಮೋಸ್ಟ್. ಹೌದು, ಸೈಟ್ ಇದೆ ಆಲ್ಮೋಸ್ಟ್ 50 lakhs ಪ್ಲಸ್ ಇದೆ. ಸೊ ಮನೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಬೇಕು?
ಓಕೆ ಓಕೆ ವೀಕ್ಷಕರೇ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು 90 lakhs ಅಂದಾಗ ನೀವು ಸೈಟ್ಗೆ ಅಂತಾನೆ ಅರ್ಧ ಅಮೌಂಟ್ ಎತ್ತಿಕ್ ಬಿಡಿ 50 lakhs ಅಂತ ಹೇಳಿ, ಇನ್ನ ಏನ್ ಮೇಲ್ 40 lakhs ಇದೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಖಂಡಿತ. ಅದರಲ್ಲಿ ನಮಗೊಂದು 30 lakhs ಪ್ಲಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ತದೆ, ಪ್ಲಸ್ ನಮ್ ಪ್ರಾಫಿಟ್ ಮಾರ್ಜಿನ್ ಅಂತ ನಾವು ಒಂದು 90 lakhs ಕೋಟ್ ಮಾಡ್ತಾ ಇದೀವಿ. 90 lakhs ಕೊಟೇಶನ್ ಕೂಡ ಮೋಸ್ಟ್ ಫೈರ್ ಪ್ರೈಸ್ ಇನ್ ದ ಮಾರ್ಕೆಟ್. ಬೇರೆಯವ್ರ ತರ ಸರ್ ಮೆಟೀರಿಯಲ್ ಕೂಡ ನೀವು ಹೇಳ್ತಾ ಇದ್ರಿ, ನಾನ್ ಹೇಳ್ತಾ ಇದ್ದೆ ಬೆಂಗಳೂರಲ್ಲೆಲ್ಲ ನಿಮ್ಗೆ ಇದು ಬ್ರಿಕ್ಸ್ ಅದು ಯೂಸ್ ಮಾಡ್ತಾರೆ ಅಂತ ಹೇಳಿ, ಇಲ್ಲಿ ನೀವು ರೆಡ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಏನಾದ್ರು ನಿಮ್ಗೆ ಜಾಸ್ತಿ ಕಾಸ್ಟ್ ಕೊಡುತ್ತೆ ಸರ್? ಅದು ಕಾಸ್ಟ್ ಹೊಡ್ತಾ ಅಂತ ಹೇಳ್ಬಾರ್ದು, ಬೇಕಂದ್ರೆ ಇಲ್ಲಿ ಜನಕ್ಕೆ ಏನ್ ಬೇಕೋ ಅದನ್ನು ಕೊಡ್ಬೇಕಷ್ಟೇ. ಓಕೆ ಸರ್, ಅದೇನಾದ್ರು ಭದ್ರ ಇರುತ್ತೆ ಸರ್? ಅದು ಏನೋ ರೆಡ್ ಇದನ್ನ ಯೂಸ್ ಮಾಡೋದ್ರಿಂದ, ಬ್ರಿಕ್ ಯೂಸ್ ಮಾಡೋದ್ರಿಂದ, ರೆಡ್ ಬ್ರಿಕ್ ಯೂಸ್ ಮಾಡೋದ್ರಿಂದ ಮನೆ ಏನಾದ್ರು ಕೂಲ್ ಇರುತ್ತಾ? ಖಂಡಿತ. ಈ ಪಾಯಿಂಟ್ ಭದ್ರತೆ ಏನು ಬ್ಲಾಕ್ಸ್ ಹಾಕಿದ ತಕ್ಷಣ ಮನೆ ವೀಕ್ ಆಗುತ್ತೆ ಸ್ಟ್ರೆಂತ್ ಅಂತ ಏನಿಲ್ಲ, ಎರಡೂ ಸೇಮ್ ಸ್ಟ್ರೆಂತ್ ಇರುತ್ತೆ, ಬಟ್ ಮನೆ ಕೂಲ್ ಆಗಿರುತ್ತೆ. ಇದು ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳೋದು, ಹಂಗಾಗಿ ಸ್ವಲ್ಪ ಕೂಲ್ ಅನ್ಸುತ್ತೆ ಕಂಪೇರ್ಡ್ ಟು ಬ್ಲಾಕ್ಸ್ ಅಷ್ಟೇನೆ. ತುಂಬಾ ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಬಟ್ ಜನಗಳಿಗೆ ಮೈಂಡ್ ಸೆಟ್ ಇಲ್ಲಿ ಕೂತಿದೆ, ರೆಡ್ ಹರಿಹರದ ಇಟಿಯಲ್ಲೇ ಮನೆ ಕಟ್ಟಬೇಕು. ಸೊ ಅದು ಮುಗಿದೋಯ್ತದ, ಬೇರೆ ಇನ್ನೇನ್ ಕಟ್ಟಿದ್ರು ಜನಕ್ಕೆ ಇಷ್ಟ ಆಗಲ್ಲ. ಹಾ, ಸೊ ಹಂಗಾಗ್ತದೆ. ಅಂದ್ರೆ ಸರ್ ಇದು ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಯೂಸ್ ಮಾಡಿರೋದಾಗಿರ್ಬೋದು, ಯಾವ ತರ ಎಲ್ಲ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಸರ್ ನೀವು? ಬ್ರ್ಯಾಂಡ್ಸ್ ಅಂತ ನೋಡಿದ್ರೆ ಮೊದಲಿಂದ ಹೇಳೋದಾದ್ರೆ ಫಸ್ಟ್ ಸಿಮೆಂಟಿಗೆ ಬರ್ತೀನಿ. ನಾವು ಈ ಮನೆಗೆ ಯೂಸ್ ಮಾಡೋದು ಕಂಪ್ಲೀಟ್ ಶ್ರೀ ಸಿಮೆಂಟ್. ಒಂದು ಚೀಲನೂ ಬೇರೆ ಸಿಮೆಂಟ್ ಇಲ್ಲ. ಸ್ಟೀಲ್ ಯೂಸ್ ಮಾಡಿರೋದು ಕಂಪ್ಲೀಟ್ಲಿ BMM ಸ್ಟೀಲ್ ಯೂಸ್ ಮಾಡಿರೋದು. ಪಿಲ್ಲರ್ಸ್ ಯೂಸ್ ಮಾಡಿರೋದು 16 ಮತ್ತೆ 12 ಮಿಕ್ಸ್ ಮಾಡಿ ಹಾಕಿರೋದು. ಪ್ಲಸ್ ನೆಕ್ಸ್ಟ್ ಅಂತ ಬಂದ್ರೆ ಮೆಟೀರಿಯಲ್ ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಅಲ್ಲಿ ನೋಡಿದ್ರೆ ವೈರ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫಿನೋಲೆಕ್ಸ್. ಈ ಮನೆಗೆ ಏನಮ್ಮ ಫಿನೋಲೆಕ್ಸ್ ಫಿನೋಲೆಕ್ಸ್. ಈ ವೈರ್ ಈ ಮನೆಗೆ ಯೂಸ್ ಮಾಡಿರೋದು ಕಂಪ್ಲೀಟ್ಲಿ ಫಿನೋಲೆಕ್ಸ್. ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಎಲ್ಲ GM ಸ್ವಿಚಸ್. ನಾನು ಆಕ್ಚುಲಿ ಜಾಸ್ತಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಅದನ್ನೇ ಕೂಡ ಯೂಸ್ ಮಾಡಿದ್ರೆ GM ಸ್ವಿಚಸ್ ಹಾಕಿರೋದು. ಮತ್ತೆ ನೀವು ಬಾಕಿ ಅದರ್ ಮೆಟೀರಿಯಲ್ಸ್ ಅಂತ ಬಂದ್ರೆ ಲೈಟ್ ಅಂಡ್ ಫ್ಯಾನ್ಸ್ ಅಂತ ನೋಡಿದ್ರೆ ಸೀಲಿಂಗ್ ಲೈಟ್ಸ್ ನಾವು ತುಂಬಾ ಬ್ರಾಂಡೆಡ್ ತಂದಿರೋದನ್ನ GM ತಂದಿದೀವಿ. ಸ್ಟ್ರಿಪ್ ಲೈಟ್ಸ್ ಕೂಡ ಒಳ್ಳೆ ಬ್ರಾಂಡೆಡ್ ತಂದಿದೀವಿ. ನೆಕ್ಸ್ಟ್ ಫ್ಯಾನ್ ಅಂತ ನೋಡಿದ್ರೆ ನೀವು ಪಾಲಿಕ್ಯಾಬ್ ಮತ್ತೆ ರಾಲಿ ಯೂಸ್ ಹೌದು, ರಿಮೋಟ್ ಅಂತ ಹೇಳ್ತಾ ಇದ್ರಿ. ಇದು ಪಾಲಿಕ್ಯಾಬ್ ಬಂದ್ಬಿಟ್ಟು ವಿತ್ ರಿಮೋಟ್ ಇರೋದು ಯೂಸ್ ಮಾಡಿದ್ವಿ. ಅದರ್ ಬೆಡ್ರೂಮ್ಸ್ ಮತ್ತೆ ಕಿಡ್ಸ್ ರೂಮ್ ಅಲ್ಲೆಲ್ಲ ಯೂಸ್ ಮಾಡಿರೋದು ಬಂದ್ಬಿಟ್ಟು ನಮ್ದು ಓರಿಯೆಂಟಲ್. ಅದನ್ನು ಕೂಡ ಬ್ರಾಂಡೆಡ್. ಇದೊಂದು ಡಿಫರೆಂಟ್ ಆಗಿದೆ. ಇಲ್ಲ ಡಿಫರೆಂಟ್ ಅಂತಿಲ್ಲ, ಎಲ್ಲಾನು ಬ್ರಾಂಡೆಡ್. ನಾವೇನ್ ಹೇಳಕ್ ಹೋಗ್ತೀವಿ ಅಂದ್ರೆ ಪ್ರತಿಯೊಂದು ಬ್ರ್ಯಾಂಡ್. ಅಂದ್ರೆ ಯಾರಾದ್ರೂ ಕಸ್ಟಮರ್ ಆಚೆಯಿಂದ ಬಂದು ನೋಡಿದಾಗ 90 lakhs ವರ್ತ್ ಇದೆ ಅಂತ ವರ್ತ್ ಇದೆ ಅಂತ ಸುಮ್ಮನೆ ಯಾವ್ದೋ ಈಗ ಎಲೆಕ್ಟ್ರಿಕಲ್ ಶಾಪ್ ಅಲ್ಲಿ 150 ರೂಪಾಯಿಗೆ ಒಂದು ಐಟಮ್ ಸಿಗುತ್ತೆ, 200 ರೂಪಾಯಿಗೆ ಒಂದು ಐಟಮ್ ಸಿಗುತ್ತೆ. ಕಡಿಮೆ ತಂದು ಹಾಕು, ಯಾರು ಬಂದೇನು ಲೈಟ್ ಚೆಕ್ ಮಾಡಲ್ಲ. ಎವ್ರಿ ಲೈಟ್ ಇಸ್ GM. 100 ರೂಪಾಯಿ ಲೈಟ್ ನೋಡಿದ್ರು ಅದು GM. ಅಂದ್ರೆ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲ್ಲ. ಓಕೆ, ಅಂದ್ರೆ ಯಾರಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡ್ತೀನಿ ಮನೆ ಅಂತಂದ್ರೆ ಬಂದು ಚೆಕ್ ಮಾಡಿ ಫುಲ್ ಮಾಡಿ ನೋಡ್ಕೊಂಡು ಆರಾಮಾಗಿ ನೋಡ್ಕೋಬಹುದು. ಪ್ಲಸ್ ನೀವು ಪ್ಲಂಬಿಂಗ್ ಪೈಪ್ಸ್ ಎಲ್ಲ ನೋಡಿದ್ರೆ ನಾವು ಯೂಸ್ ಮಾಡಿರೋದು ಸುಪ್ರೀಮ್ ಯಾವ್ದಮ್ಮ ಸುಪ್ರೀಮ್ ಅಲ್ಲ, ಇಲ್ಲಿಗೆ ಯೂಸ್ ಮಾಡಿರೋದು ಬಿರ್ಲಾ. ಎಲ್ಲಾನು ಬಿರ್ಲಾ ಪೈಪ್ಸ್ ಯೂಸ್ ಮಾಡಿರೋದು. ಜೊತೆಗೆ ಪೇಂಟ್ ಅಂತ ಬಂದ್ರೆ ಕಂಪ್ಲೀಟ್ಲಿ ಏಷ್ಯನ್ ಪೇಂಟ್ಸ್ ಬಿಟ್ಟು ಇನ್ಯಾವುದು ಯೂಸ್ ಮಾಡಲ್ಲ. ಲಪ್ಪ ಇಂದ ಹಿಡ್ದಾಗ್ಲಿ ಪ್ರೈಮರು ಪೇಂಟ್ ಪ್ರತಿಯೊಂದು ಏಷ್ಯನ್ ಪೇಂಟ್. ಕ್ವಾಲಿಟಿ ಅಂತ ಕಾಂಪ್ರಮೈಸ್ ಇಲ್ವೇ ಇಲ್ಲ, ಅನ್ಕಾಂಪ್ರಮೈಸ್ಡ್ ಕ್ವಾಲಿಟಿ. ನಾವು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಬಿಕಾಸ್ ಆಫ್ ಕಾಸ್ಟ್ ನ ರೈಸ್ ಮಾಡ್ತೀವಿ. ಕ್ವಾಲಿಟಿ ಮಾತ್ರ ಹಳೆ ಬಿಲ್ಡಿಂಗ್ ಅಲ್ಲಿ ನೋಡ್ಬೋದು ನೀವು, ನಮ್ದು 80 lakhs ಕೊಟ್ಟಿತ್ತು, 90 lakhs ಬಂದಿದೆ. ಬಿಕಾಸ್ ಸೈಟ್ ಜಾಸ್ತಿ ಆಗಿದೆ, ಕಾಸ್ಟ್ ರೈಸ್ ಮಾಡ್ತೀವಿ, ಕ್ವಾಲಿಟಿಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ. ಒಂದ್ಸಲ ಏನಾದ್ರೂ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಲೈಫ್ ಟೈಮ್ ಇರುತ್ತೆ ಅದು. ಖಂಡಿತ. ಅದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಕರೆಕ್ಟ್. ಆವಾಗಲೇ ನಮ್ದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗೋದು. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಓಕೆ ವೀಕ್ಷಕರೇ, ಇದೇ ತರ ಮುಂದಿನ ವಿಡಿಯೋದಲ್ಲಿ ಬೇರೆ ಏನಾದ್ರು ಒಳ್ಳೆ ಕನ್ಸ್ಟ್ರಕ್ಷನ್ ವಿಡಿಯೋನೇ ಬಜೆಟೆಡ್ ವಿಡಿಯೋ ನಿಮಗೆ ತಗೊಂಡ್ಬರ್ತೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಮನೆ ಅಂತ ಆದ್ರೆ ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.